ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಧರ್ಮಸ್ಥಳ ಕೇಸ್ನಲ್ಲಿ ದಿಢೀರ್ ಬೆಳವಣಿಗೆ. ಚಿನ್ನಯ್ಯನಿಗೆ ಅಂದರೆ ಮಾಸ್ಕ್ ಮ್ಯಾನ್ ಚಿನ್ನಯ್ಯನಿಗೆ ಬ್ರೈನ್ ಮ್ಯಾಪಿಂಗ್ ಟೆಸ್ಟ್ ಬಿಗ್ ಟ್ವಿಸ್ಟ್ ಕೊಟ್ಟಂಥ ಗಿರೀಶ್ ಮಟ್ಟಣ್ಣನವರು ಏನಿದು ಹೊಸ ಆಪರೇಟಿವ್ ಎಲ್ಲವನ್ನು ನೋಡೋದಕ್ಕಿಂತ ಮೊದಲು ಇಲ್ಲಿ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಎಸ್ ವೀಕ್ಷಕರೇ, ಕಳೆದ ವರ್ಷ 2025 ಜೂನ್ 19ಕ್ಕೆ ಸಿದ್ದರಾಮಯ್ಯನವರ ಸರ್ಕಾರ ಈ ಧರ್ಮಸ್ಥಳ ಕೇಸ್ಗೆ ಸಂಬಂಧಪಟ್ಟಂತೆ SIT ರಚನೆಯಾದಾಗ ಎಲ್ಲರೂ ಕೂಡ ಕುತೂಹಲದಿಂದ ಕಾಯ್ತಾ ಇದ್ರು. ಧರ್ಮಸ್ಥಳದಲ್ಲಿ ಏನಾಗಿದೆ, 100ಕ್ಕೂ ಹೆಚ್ಚು ಶವಗಳನ್ನು ಹೂತಿಡಲಾಗಿದೆಯಾ, ಅಥವಾ ಧರ್ಮಸ್ಥಳದ ಪರವಾಗಿ ಯಾರಾದರೂ ವಿರುದ್ಧವಾಗಿ ಯಾರಾದರೂ ಷಡ್ಯಂತ್ರ ಮಾಡ್ತಾ ಇದ್ದಾರಾ, ಅಥವಾ ಈ ಧರ್ಮಸ್ಥಳ ಗ್ರಾಮದಲ್ಲಿ ಏನಾಗಿದೆ, ನಿಜಕ್ಕೂ ಕೂಡ 100ಕ್ಕೂ ಹೆಚ್ಚು ಶವಗಳನ್ನು ಒಂದೇ ಜಾಗದಲ್ಲಿ ಅತಿಕ್ರಮಣವಾಗಿ ಅಥವಾ ಒಂದು ದುರುದ್ದೇಶದಿಂದ ಹೂಳಲಾಗಿದೆ ಅನ್ನುವಂಥ ಕುತೂಹಲ ಇಡೀ ದೇಶ ಕರ್ನಾಟಕದತ್ತ, ಅದರಲ್ಲೂ ಮುಖ್ಯವಾಗಿ ಧರ್ಮಸ್ಥಳದತ್ತ ಬೊಟ್ಟು ಮಾಡಿ ಕೂತಿತ್ತು. ಆದರೆ ದಿನ ಕಳೆದಂತೆ ಸಮಾಧಿಯಾಗಿ ಒಂದು ಸ್ಥಳದಲ್ಲಿ ಯಾವುದೇ ಒಂದು ಮೂಳೆ ಸಿಗದಿದ್ದಾಗ ಅಥವಾ ಏನೋ ಒಂದು ಸಾಕ್ಷಿ ಸಿಗದಿದ್ದಾಗ ಎಲ್ಲೋ ಒಂದು ಕಡೆ ಧರ್ಮಸ್ಥಳದ ವಿರುದ್ಧ ಪಿತೂರಿ ಆಗ್ತಾಯಿದೆ ಅನ್ನುವಂಥ ಒಂದು ಮಾತು ಮೇಲ್ನೋಟಕ್ಕೆ ಕೇಳಿಬರ್ತಾ ಇತ್ತು. ಅದಕ್ಕೆ ಪ್ಯಾರಲಲ್ ಆಗಿ SIT ಕೂಡ ಬಂಗಲಗುಡ್ಡಕ್ಕೆ ಹೋಯಿತು. ಅಲ್ಲಿ ಶೋಧ ಮಾಡಿತು. ಕೆಲವೊಂದು ಅಂದರೆ ಒಂದು 8-9 ಸ್ಕಲ್ಗಳು ಸಿಕ್ಕು, 100ಕ್ಕೂ ಹೆಚ್ಚು ಬೋನ್ಗಳು ಸಿಕ್ಕು. ಅವು ಕೂಡ FSLಗೆ ರವಾನೆ ಆಯಿತು. ಅದರ ಮಧ್ಯೆ ಚಿನ್ನಯ್ಯನನ್ನು ಅಪರಾಧಿ ಸ್ಥಾನದಲ್ಲಿಟ್ಟು ಅವ್ರನ್ನ ಅರೆಸ್ಟ್ ಮಾಡಲಾಯಿತು. ಅದಾದ ನಂತರ ಜಾಮೀನಿನ ಮೇಲೆ ಕೆಲವೊಂದು ಷರತ್ತನ್ನು ಹಾಕಿ ಅವನನ್ನು ಕೂಡ ಬಿಡುಗಡೆ ಮಾಡಲಾಯಿತು. ಎಲ್ಲೋ ಒಂದು ಕಡೆ ಧರ್ಮಸ್ಥಳ ಕೇಸ್ ಮುಚ್ಚಿ ಹೋಯಿತು. ಧರ್ಮಸ್ಥಳ ಕೇಸ್ ಏನೂ ಅರ್ಥ ಆಗ್ತಿಲ್ಲ. ಸರ್ಕಾರ ಕೂಡ ವರದಿ ಮಾಡ್ತಾ ಇಲ್ಲ, ಅದು SIT ತನಿಖೆ ಮಾಡ್ತಿದ್ರು ಕೂಡ ಯಾರಿಗೆ ಶಿಕ್ಷೆ ಆಗುತ್ತೆ? ಇಲ್ಲಿ ಚಿನ್ನಯ್ಯ ಎನ್ನುವಂಥ ದೂರದಾರಿ ಶಿಕ್ಷೆ ಆಗುತ್ತಾ, ಸುಳ್ಳು ಹೇಳಿದ ಸುಜಾತ ಭಟ್ಗೆ ಶಿಕ್ಷೆ ಆಗುತ್ತೆ, ಅಥವಾ 106 ಕೋಟಿ ಸರ್ಕಾರದ ಹಣ ವೇಸ್ಟ್ ಆಯ್ತಲ್ಲ ಅಂತ ವೇಸ್ಟ್ ಮಾಡಿದಂಥ ದೂರುದಾರಿಗೆ ಶಿಕ್ಷೆ ಆಗುತ್ತೆ. ಎಲ್ಲೂ ಕೂಡ ಕುತೂಹಲ ಆಗಿತ್ತು ಮತ್ತು ಏನೋ ಒಂದು ಕೂಡ ಗೊಂದಲ ಇತ್ತು. ಆದರೆ ಕಳೆದ 2 ದಿನಗಳಿಂದ ಧರ್ಮಸ್ಥಳ ಕೇಸ್ ಮತ್ತೆ ಮುನ್ನೆಲೆಗೆ ಬಂದಿದೆ. ಅದರಲ್ಲೂ ಮುಖ್ಯವಾಗಿ ಚಿನ್ನಯ್ಯ ಎನ್ನುವಂಥ ದೂರುದಾರ ಅಪರಾಧಿಯಾಗಿ ಜಾಮೀನಿನ ಮೇಲೆ ಬಿಡುಗಡೆಯಾದಂಥ ಚಿನ್ನ ಇದೀಗ 5 ಮೇಲೆ ದೂರನ್ನು ದಾಖಲಿಸಿ ರಿಟ್ ಪಿಟಿಷನನ್ನು ಹೈಕೋರ್ಟಲ್ಲಿ ಸಲ್ಲಿಸಿದರು. ಅಂದರೆ ಗಿರೀಶ್ ಮಟ್ಟಣ್ಣನವರ್, ತಿಮ್ಮರೋಡಿ, JNT, ಸಮೀರ್ ಮತ್ತು ವಿಠಲ್ಗೌಡ ಅಂದರೆ ಸೌಜನ್ಯ ಅವರ ಮಾವನ ಮೇಲೆ ಇವರೇ ಸಂಚು ಮಾಡಿದ್ದಾರೆ. ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಮಾಡುವಂತೆ 200 ಕೋಟಿ ಹಣವನ್ನು ಪಡ್ಕೊಂಡು ಪ್ರಕಾಶ್ ರಾಜ್ ಅವರ ಒಂದು ಸಲಹೆಯ ಮೇರೆಗೆ ಇವರೆಲ್ಲ ಕೂಡ ಸಂಚು ಮಾಡಿ, ಹೀಗಾಗಿ ಇವರ ಮೇಲೆ ಆ್ಯಕ್ಷನ್ ಮಾಡಬೇಕೆನ್ನುವಂಥ ಒಂದು ದೂರನ್ನು ಕೂಡ ಕೊಟ್ಟಿದ್ರು. ಆ ದೂರಿನಲ್ಲಿ ಸವಿಸ್ತಾರವಾಗಿ ಏನೇನಾಯಿತು, ನನ್ನನ್ನು ಯಾವಾಗ ಕರ್ಕೊಬಂದರು, ಎಲ್ಲಿ ಕೂಡ ಹಾಕಿದ್ರು, ಯಾವ ಯೂಟ್ಯೂಬ್ ಚಾನಲ್ ಅವರಿದ್ದರು, ಜೊತೆಗೆ ನನ್ನ ಹೆದರಿಸಿ ಎಷ್ಟು ವಿಡಿಯೋಗಳು ಮಾಡಿಕೊಡ್ರು, ಏನೇನು ಹೇಳಬೇಕಂತ ಹೇಳಿದ್ರು ಎಲ್ಲವೂ ಕೂಡ ಇದೀಗ ಚಿನ್ನಯ್ಯ ತನ್ನ ದೂರಿನಲ್ಲಿ ರಿಟ್ ಪಿಟಿಷನ್ ಮುಖಾಂತರ ಹೈಕೋರ್ಟ್ಗೆ ಒಂದು ಅರ್ಜಿಯನ್ನು ಸಲ್ಲಿಸಿದರು. ಅದಾದ ನಂತರ ಬೆಳವಣಿಗೆ ಇದೆಯಲ್ಲ, ಅದು ಈಗ ಮಹತ್ವವಾದ ಬೆಳವಣಿಗೆ. ಗಿರೀಶ್ ಮಟ್ಟಣ್ಣನವರು SIT ಕಚೇರಿಗೆ ಹೋಗಿದ್ದೀಗ ತನ್ನ ಒಂದು ದೂರನ್ನು ಕೂಡ ದಾಖಲಿಸಿದ್ದಾರೆ ಮತ್ತು ಅವರು ಕೂಡ SIT ವರದಿಯನ್ನು ಕೇಳಿದ್ದಾರೆ. ಆ SIT ವರದಿ ಕೇಳಿದ ನಂತರ ಮಾಧ್ಯಮ ಮಿತ್ರರಿಗೆ ಮಾಧ್ಯಮ ಜೊತೆ ಮಾತಾಡಿದಂಥ ಗಿರೀಶ್ ಮಟ್ಟಣ್ಣ ಕೆಲವೊಂದು ಸೂಕ್ಷ್ಮ ಸಂಗತಿಗಳನ್ನ ಬಿಚ್ಚಿಟ್ಟಿದ್ದಾರೆ. ಅದೇನೆಂದರೆ ನೋಡಿ, ಬುರುಡೆ ತಂದಂಥವರು ಚಿನ್ನಯ್ಯ, ಬುರುಡೆ ತಂದು 164 ಸ್ಟೇಟ್ಮೆಂಟ್ ಕೊಟ್ಟು ಅಂಥವರು ಚಿನ್ನಯ್ಯ. ಅದಾದ ನಂತರ BNS ಆ್ಯಕ್ಟ್ 183ಯಲ್ಲಿ ಉಲ್ಟಾ ಸ್ಟೇಟ್ಮೆಂಟ್ ಕೊಟ್ಟವರು ಚಿನ್ನಯ್ಯ. ಅದಾದ ನಂತರ ದೂರದಾರ ಅಪರಾಧಿಯಾಗಿ ಜೈಲು ಸೇರಿದಂಥವರು ಚಿನ್ನಯ್ಯ. ಜೊತೆಗೆ ಬುರುಡೆ ತಂದಾಗ ಬೆಳ್ತಂಗಡಿಯ ಕೋರ್ಟ್ಗೆ 164 ಸ್ಟೇಟ್ಮೆಂಟ್ ಕೊಡುವಾಗ ಹೀಗಾಗಿದೆ, ಸ್ವತಂತ್ರ ಭಾರತದ ನಂತರ ಕಂಡು ಕೇಳಿರೋದಂಥ ಒಂದು ಹತ್ಯಾಕಾಂಡ ಆಗಿದೆ, ಆದರೆ ನಾನು ಕೂಡ ಭಾಗಿಯಾಗಿದ್ದೇನೆ, ಅಂದರೆ ಒತ್ತಡದ ಮೇರೆಗೆ, ಬೆದರಿಕೆ ಮೇರೆಗೆ ನಾನು ಆ ಶವಗಳನ್ನು ಹೂತಾಕಿದ್ದೇನೆ, ಬೇಕಾದರೆ ನನ್ನ ಬ್ರೈನ್ ಮ್ಯಾಪಿಂಗ್ ಕೂಡ ಮಾಡಬಹುದು ಎನ್ನುವಂಥ ಸ್ಟೇಟ್ಮೆಂಟ್ ಕೊಟ್ಟವನು ಚಿನ್ನಯ್ಯ. ಹೀಗಾಗಿ ಇದು ಸೂಕ್ತ ಸಮಯ. ಅವನ 2 ಸ್ಟೇಟ್ಮೆಂಟ್ ಇದೆ. ಒಂದು, ಧರ್ಮಸ್ಥಳದ ವಿರುದ್ಧವಾಗಿ ಇಲ್ಲಿ 106 ಶವಗಳನ್ನು ಹೂತಾಕಿದ್ದೇನೆ ಅಂತ ಸ್ಟೇಟ್ಮೆಂಟ್ ಕೊಟ್ಟವನು ಚಿನ್ನಯ್ಯ. ಜೊತೆ ಈಗ ಉಲ್ಟಾ ಹೊಡೆದು ಇಲ್ಲ ಎಲ್ಲವೂ ಕೂಡ ವ್ಯತಿರಿಕ್ತವಾಗಿದೆ, ನನಗೆ ಬೆದರಿಸಿ ಇದ್ದಂಥ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಚಿನ್ನಯ್ಯ. ಹೀಗಾಗಿ ಈಗ ಚಿನ್ನಯ್ಯನ ಬ್ರೈನ್ ಮ್ಯಾಪಿಂಗ್ ಮಾಡುವಂಥ ಒಂದು ಕಾಲ ಸನ್ನಿಹಿತವಾಗಿದೆ. ಎಲ್ಲೂ ಕೂಡ ನೋಡಿ, ಹೆದರಿಸಿ ವಿಡಿಯೋ ಮಾಡ್ಕೊಂಡ್ರೆ ಅಷ್ಟು ಸಲೀಸಾಗಿ 30-35 ವಿಡಿಯೋದ್ರು ಕೂಡ ಅಷ್ಟು ಸಲೀಸಾಗಿ ಎಲ್ಲವನ್ನು ಕೂಡ ಹೇಳುವಂಥ ತಾಕತ್ತು ಯಾರಿಗೂ ಇರಲ್ಲ. ಹೀಗಾಗಿ ಇದೀಗ ಸುಳ್ಳು ಯಾರು ಹೇಳ್ತಾ ಇದ್ದಾರೆ, ಚಿನ್ನಯ್ಯ ಫಸ್ಟ್ ಹೇಳಿದ ಸುಳ್ಳ ಅಥವಾ 2ನೇ ಹೇಳಿದ ಸುಳ್ಳ? ಫಸ್ಟ್ ಹೇಳಿದ ಸತ್ಯವಾ? ಫಸ್ಟು ಅಂದರೆ 164 ಸ್ಟೇಟ್ಮೆಂಟ್ ಕೊಡುವಾಗ ಈ 5 ಜೊತೆ ಬಂದು ಬೆಳ್ತಂಗಡಿ ಕೋರ್ಟ್ಗೆ ಬಂದು ಸ್ಟೇಟ್ಮೆಂಟ್ ಕೊಡುವಾಗ ಹೇಳಿದ ಸತ್ಯವಾ, ಅಥವಾ ಈಗ ಉಲ್ಟಾ ಹೊಡೆದು ಧರ್ಮಸ್ಥಳದ ಪರವಾಗಿ ಮಾತನಾಡ್ತಿರುವಂಥ ಚಿನ್ನಯ್ಯ 183 ಸ್ಟೇಟ್ಮೆಂಟ್ ಕೊಡುವಾಗ ಅಂಡರ್ BNS 183 ಆ್ಯಕ್ಟಲ್ಲಿ ಕೊಡುವ ಪ್ರಕಾರ ಈಗಿನ ಸತ್ಯವ? ಎಲ್ಲವೂ ಕೂಡ ಇದೀಗ ಅರ್ಥ ಆಗಬೇಕಂದ್ರೆ, ಜನರಿಗೆ ಸತ್ಯ ತಿಳಿಬೇಕಂದ್ರೆ ಇದೀಗ ಚಿನ್ನಯ್ಯನ ಬ್ರೈನ್ ಮ್ಯಾಪಿಂಗ್ ಮಾಡಬೇಕು. ಒಂದು ವೇಳೆ ನೆಸೆಸರಿ ಬಿದ್ದರೆ
ಗಿರೀಶ್ ಮಟ್ಟಣ್ಣನವರ ಬ್ರೈನ್ ಮ್ಯಾಪಿಂಗ್ ಬೇಕಾರಾಗಲಿ, ನಾನೂ ಕೂಡ ಎಲ್ಲ ತನಿಖೆಗೆ ಸಿದ್ಧ. ಹೀಗಾಗಿಯೇ ಕೂಡ ಧೈರ್ಯದಿಂದ ಬಂದು ನಾನು ಎಲ್ಲೂ ಓಡೋಗಿಲ್ಲ. ಧೈರ್ಯದಿಂದ ಬಂದು ಇದೀಗ SIT ಮುಂದೆ ಬಂದು ನಾನು ಕೂಡ SIT ವರದಿಯನ್ನು ಕೇಳಿದ್ದೇನೆ. ಚಿನ್ನಯ್ಯ ಮಾಡಿದಂಥ ಒಂದೇ ಒಂದು ಒಳ್ಳೆಯ ಕೆಲಸ ಅಂದರೆ ಚಿನ್ನಯ್ಯ ಹೈಕೋರ್ಟ್ಗೆ ಸಲ್ಲಿಸಿದಂಥ ರಿಟ್ ಪಿಟಿಷನಲ್ಲಿ ಚಿನ್ನಯ್ಯ ಕೂಡ ಇದೀಗ SIT ವರದಿಯನ್ನು ಕೇಳಿದ್ದೇನೆ. ಅದೊಂದು ಬಿಟ್ಟರೆ ಎಲ್ಲವೂ ಕೂಡ ಚಿನ್ನಯ್ಯ ಮಾಡಿದ್ದು ತಪ್ಪು ಎನ್ನುವಂಥ ಮಾತನ್ನು ಹೇಳ್ತಾ ಚಿನ್ನಯ್ಯನ ಬ್ರೈನ್ ಮ್ಯಾಪಿಂಗ್ ಮಾಡಲಿಕ್ಕೆ ಇದು ಸೂಕ್ತ ಕಾಲ ಎನ್ನುವಂಥ ಒಂದು ಬ್ರೇಕಿಂಗ್ ನ್ಯೂಸಲ್ಲಿ ಕೊಟ್ಟಿದ್ದಾರೆ. ಜೊತೆಗೆ ಹೇಳ್ತಾರೆ ನೋಡಿ, ಚಿನ್ನಯ್ಯ ದೂರುದಾರನಾಗಿ ಬರ್ತಾನೆ, 164 ಸ್ಟೇಟ್ಮೆಂಟ್ ಕೊಡ್ತಾನೆ. ಅದಾದ ನಂತರ ಬೆಳ್ತಂಗಡಿಯ ಪೊಲೀಸ್ ಸ್ಟೇಷನ್ನಲ್ಲಿ 163 ಸ್ಟೇಟ್ಮೆಂಟ್ ಕೊಡ್ತಾನೆ ಮತ್ತು ಆ ದೂರು ದಾಖಲಾಗುತ್ತೆ. ಅದಾದ ತನಿಖೆ ಆಗುತ್ತೆ. ಅದಾದ ನಂತರ ಚಿನ್ನಯ್ಯ ಅರೆಸ್ಟ್ ಆಗ್ತಾನೆ. ಮತ್ತೆ 183 BNS ಆ್ಯಕ್ಟ್ ಅಡಿಯಲ್ಲಿ ಮತ್ತೆ ಚಿನ್ನಯ್ಯ ಉಲ್ಟಾ ಸ್ಟೇಟ್ಮೆಂಟ್ ಕೊಡ್ತಾನೆ. ಆಗ ಶಿವಮೊಗ್ಗ ಜೈಲಿಗೆ ಅವನನ್ನು ಕಳಿಸಲ್ಪಡ್ತಾರೆ. ಕೆಲವೊಂದು ತಿಂಗಳ ಕಾಲ ಅವರ ಜಾಮೀನಿಗೆ ಹೋರಾಡ್ತಾರೆ. ಅದಾದ ನಂತರ ಮಂಗಳೂರು ಕೋರ್ಟ್ ಕೂಡ ಚಿನ್ನಯ್ಯನಿಗೆ ಜಾಮೀನು ಕೊಡುವಾಗ ಕೆಲವೊಂದು ಷರತ್ತನ್ನು ಹೇಳಿತ್ತು. ಅದೇನೆಂದರೆ, ಯಾವುದೇ ಕಾರಣಕ್ಕೂ ಕೂಡ ಇಲ್ಲಿ ಆಗ್ತಾ ಇರುವಂಥ ಕೋರ್ಟ್ನಲ್ಲಿ ಆಗ್ತಿರುವಂಥ ಅಥವಾ SIT ವರದಿ ಅಥವಾ ನಿನಗೆ ಏನೇನ ತನಿಖೆ ಮಾಡಿದ್ರೆ ಅದು ಯಾವುದೂ ಕೂಡ ಇದೀಗ ಮಾಧ್ಯಮದವರಿಗೆ ಹೇಳಬಾರ್ದು. ಒಂದು ವೇಳೆ ಮಾಧ್ಯಮದವರಿಗೆ ಈ ತನಿಖೆ ವಿಚಾರ ಗೊತ್ತಾಗ್ಬಿಟ್ರೆ ಈ ಜಾಮೀನನ್ನು ತಕ್ಷಣದಿಂದಲೇ ಕ್ಯಾನ್ಸಲ್ ಮಾಡಲಾಗುವುದು ಎನ್ನುವಂಥ ರೂಲ್ಸ್ ಇದ್ರೂ ಕೂಡ ಚಿನ್ನಯ್ಯ ಕೋರ್ಟಿಗೆ ಹೋಗೋದು ತಪ್ಪಿಲ್ಲ ನೋಡಿ, ಹೈಕೋರ್ಟಿಗೆ ಹೋಗ್ಬೋದು. ಆದರೆ ಹೈಕೋರ್ಟಿಗೆ ಹೋಗೋ ಜೊತೆಗೆ ಇಲ್ಲಿ ನಡೆದಂಥ ಚರ್ಚೆ, SIT ತನಿಖೆಯಲ್ಲಿ ನಡೆದಂಥ ಚರ್ಚೆ ಎಲ್ಲವೂ ಕೂಡ ಯಾಕೆ ಮಾಧ್ಯಮಕ್ಕೆ ಬಹಿರಂಗ ಆಯಿತು, ಇದರ ಹಿನ್ನೆಲೆ ಏನು, ಇದರ ಹಿಂದಿನ ಉದ್ದೇಶ ಏನು, ಎಲ್ಲವೂ ಕೂಡ ತನಿಖೆ ಆಗಬೇಕಂದ್ರೆ ಇದೀಗ ಜಾಮೀನು ಕೂಡ ಕ್ಯಾನ್ಸಲ್ ಆಗಬೇಕು. ಚಿನ್ನಯ್ಯ ರೂಲ್ಸನ್ನು ಬ್ರೇಕ್ ಮಾಡಿದ್ದೇನೆ, ಹೀಗಾಗಿ ರೂಲ್ಸ್ ಬ್ರೇಕ್ ಮಾಡಿದಂಥ ಚಿನ್ನಯ್ಯನ ಜಾಮೀನು ಕ್ಯಾನ್ಸಲ್ ಆಗಬೇಕು. ಜೊತೆಗೆ ಇದೀಗ 164 ಸ್ಟೇಟ್ಮೆಂಟ್ ಅಟ್ ದ ಅರ್ಲಿಯರ್ ಸ್ಟೇಜ್ ಕೊಟ್ಟಿದ್ರಲ್ಲ, ಅಂದರೆ ಜುಲೈ 3ನೇ ತಾರೀಕು ಬೆಳ್ತಂಗಡಿಯ ಕೋರ್ಟ್ಗೆ ಹಾಜರಾಗುವಾಗ ಒಂದು ಬೋರ್ಡೇ ತಂದುಕೊಂಡು 164 ಸ್ಟೇಟ್ಮೆಂಟ್ ಕೊಡುವಾಗ ಹೇಳ್ತಾರಲ್ಲ, ಅವಶ್ಯಕತೆ ಬಿದ್ದರೆ ನನ್ನ ಬ್ರೈನ್ ಮ್ಯಾಪಿಂಗ್ ಕೂಡ ಆಗಲಿ, ಅಷ್ಟು ದೊಡ್ಡ ಹತ್ಯಾಕಾಂಡ ಆಗಿದೆ, ನಾನು ಏನಾದರೂ ಸುಳ್ಳು ಹೇಳೋಗಿದ್ರೆ ನನ್ನ ಬ್ರೈನ್ ಮ್ಯಾಪಿಂಗ್ ಮಾಡುವಾಗ ಅದು ಸತ್ಯ ಹೊರಗೆ ಬರುತ್ತೆ. ಹೀಗಾಗಿ ಬ್ರೈನ್ ಮ್ಯಾಪಿಂಗ್ ಕೂಡ ಮಾಡ್ಬೋದು ಎನ್ನುವಂಥ ಸ್ಟೇಟ್ಮೆಂಟನ್ನು ಅಟ್ ಅರ್ಲಿಯರ್ ಸ್ಟೇಜ್ ಆನ್ ಜುಲೈ 3 ಕೊಡ್ತಾರಲ್ಲ, ಅದು ಈಗ ಆಗಲೇಬೇಕಾಗಿದೆ. ಯಾಕಂದರೆ ಯಾವಾಗ ಯಾವ ಸ್ಟೇಟ್ಮೆಂಟ್ ಕೊಡ್ತಾರೆ ಮತ್ತು ಯಾವ ಥರದ ಗೊಂದಲ ಮಾಡ್ತಾರೆ ಅನ್ನೋದು ಕೂಡ ಇದೀಗ ಚಿನ್ನಯ್ಯನ ಹಿಂದೆ ಇದ್ದು ಕೆಲವರು ಆಟ ಆಡಿಸ್ತಿದ್ದಾರೆ. ಹೀಗಾಗಿ ಇದು ಸೂಕ್ತ ಕಾಲ. ಚಿನ್ನಯ್ಯನ ಬ್ರೈನ್ ಮ್ಯಾಪಿಂಗ್ ಮಾಡಿದ್ರೆ ಎಲ್ಲವೂ ಕೂಡ ಸರಿಯಾಗುತ್ತೆ. ನಾನು ಎಷ್ಟು ಸಲ ಅವನಿಗೆ ಮಾತಾಡಿಸ್ದೆ. ನಾನು ಮತ್ತು ಚಿನ್ನಯ್ಯ ಮೊದಲ ಬಾರಿಗೆ ಮೀಟ್ ಆಗಿದ್ದು ನಿರ್ಮಲಾನಂದ ಸ್ವಾಮಿಯ ಒಂದು ಸನ್ನಿಧಾನದಲ್ಲಿ. ಯಾಕಂದರೆ ಚಿನ್ನಯ್ಯನು ಸತ್ಯ ಹೇಳ್ತಾನೆ ಸುಳ್ಳು ಹೇಳ್ತಾನೆ ನನಗೆ ಗೊತ್ತಾಗ್ತಿರಲಿಲ್ಲ. ಚಿನ್ನಯ್ಯನ ಕರ್ಕೊಂಡು ಬಂದರು, ವಿಠಲಗೌಡ ಕರ್ಕೊಬಂದರು, ನನ್ನ ಜೊತೆ ಕರ್ಕೊಬಂದಾಗ ಇವನನ್ನು ಹೇಗೆ ನಂಬೋದು ಎನ್ನುವಂಥ ಕಾರಣಕ್ಕಾಗಿ ನಾನು ಒಂದು ಸ್ಥಳವನ್ನು ಆಯ್ಕೆ ಮಾಡಿಕೊಂಡಾಗ ಅಲ್ಲಿ ಇವನು ಹೀಗೆ ಹೇಳೋದಿಲ್ಲ, ನಾನು ದೇವರ ಮೇಲಾಣೆ, ಸ್ವಾಮೀಜಿ ಮೇಲಾಣೆ, ನಾನು ಯಾವುದೂ ಕೂಡ ಸುಳ್ಳು ಹೇಳ್ತಾನೆ ಅನ್ನುವಂಥ ಮಾತನ್ನು ಹೇಳಿದಾಗ ನಾವು ನಂಬಿ ಅವನನ್ನು ಮುಂದೆ ಕರ್ಕೊಂಡೋದ್ವಿ. ಹೀಗಾಗಿ ಯಾವುದೇ ಕಾರಣಕ್ಕೂ ಕೂಡ ಚಿನ್ನಯ್ಯನ ಬ್ರೈನ್ ಮ್ಯಾಪಿಂಗ್ ಆಗಲೇಬೇಕು. ಸುಮ್ಮನೆ 200 ಕೋಟಿ 300 ಕೋಟಿ ಪ್ರಕಾಶ್ ರಾಜ್ ಹೆಸರು, ಅವ್ರ ಹೆಸರು ಎಲ್ಲವೂ ಕೂಡ ತಳುಕು ಬಿಳುಕು ಎಂಬಂತೆ ಹೇಳ್ತಾ ಇದ್ದಾನೆ. ಯಾಕಂದರೆ ಇದೀಗ SIT ತಂಡ ಒಂದು FSL ವರದಿಯನ್ನು ತನಿಖೆ ಮಾಡ್ತಾ ಇದೆ. FSL ವರದಿ ಫೈನಲ್ ಆಗಿದೆ. ಸದ್ಯವಿದೀಗ ಹೈಕೋರ್ಟ್ಗೆ ಬೆಳ್ತಂಗಡಿಯ ಕೋರ್ಟ್ಗೆ ಸಲ್ಲಿಕೆ ಆಗುತ್ತೆ. ಈ ಹಂತದಲ್ಲಿ ತಮ್ಮ ಒಂದು ಕೆಟ್ಟ ಕೆಲಸ ಹೊರಗೆ ಬರುತ್ತೆ ಅನ್ನುವಂಥ ಕಾರಣಕ್ಕಾಗಿ ಚಿನ್ನಯ್ಯನ ಮುಂದೆ ಬಿಟ್ಟು ಈ ತನಿಖೆಯನ್ನು ಸ್ಟಾಪ್ ಮಾಡಲಿಕ್ಕೆ ಅಥವಾ ಈ ತನಿಖೆಯನ್ನು ಅಡ್ಡದಾಟಿ ಹೋಗಲಿಕ್ಕೆ ಚಿನ್ನಯ್ಯನ ಮುಂದೆ ಬಿಟ್ಟು ಕೆಲವೊಬ್ಬರು ಷಡ್ಯಂತ್ರ ಮಾಡ್ತಾಯಿದ್ರು. ಮತ್ತು ಈ ತನಿಖೆಯನ್ನು ದಾರಿ ತಪ್ಪಿಸಲಿಕ್ಕೆ ಅತ್ಯಂತ ವೇಗವಾಗಿ SIT ತನಿಖೆ ಮಾಡಬೇಕು ಮತ್ತು ಒಂದು ಹಂತಕ್ಕೆ ರಿಪೋರ್ಟನ್ನು ಸಲ್ಲಿಕೆ ಆಗಬೇಕು. ಯಾಕೆ ಲೇಟ್ ಆಗ್ತಿದೆ ಅನ್ನುವಂಥ ವರದಿಯನ್ನು ಸ್ವತಃ ಇದೀಗ ಚಿನ್ನಯ್ಯ ಕೇಳ್ತಾ ಇದ್ದಾನೆ. ಅಂದರೆ ಇದ್ರ ಹಿಂದೆ ಏನೋ ಒಂದು ಮಸಲತ್ತು ನಡೀತಾ ಇದೆ, ಇದ್ರ ಹಿಂದೆ ಏನೋ ಒಂದು ಷಡ್ಯಂತ್ರ ನಡೀತಾ ಇದೆ ಅನ್ನುವಂಥ ಮಾತನ್ನು ಇದೀಗ ಗಿರೀಶ್ ಮಟ್ಟಣ್ಣನವರು ಸ್ಫೋಟಕವಾದಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನೋಡ್ಬೇಕು ಯಾವಾಗ ಏನಾಗುತ್ತೆ, ಎಲ್ಲವೂ ಕೂಡ ತನಿಖೆಯಿಂದ ಬರಬೇಕಾಗುತ್ತೆ. ಯಾರು ಇಲ್ಲಿ ತಪ್ಪು, ನಮ್ಮ ಉದ್ದೇಶ ಒಂದೇ, ತಪ್ಪು ಯಾರು ಮಾಡಿದ್ದಾರೆ ಅವರಿಗೆ ಶಿಕ್ಷೆ ಆಗಬೇಕು. ಅದು ಪರವಾಗಿರಲಿ ಅಥವಾ ವಿರೋಧವಾಗಿರಲಿ, ನಾವು ತನಿಖೆ ಭಾಗ ಆಗಲ್ಲ, ನಾವು ರಿಪೋರ್ಟನ್ನು ಮಾತ್ರ ಮಾಡ್ತೇವೆ. ಇಲ್ಲಿ ಯಾರೇ ತಪ್ಪಿತಸ್ಥರಾದರೂ ಕೂಡ ಒಂದು ಕಡೆ ಚಿನ್ನಯ್ಯನನ್ನು ಪ್ರೇರೇಪಿಸಿ ಅವನತ್ತ ಸುಳ್ಳು ಸಾಕ್ಷಿ ಹೇಳಿದರೆ ಇವರಿಗೂ ಕೂಡ ಈ ಹೋರಾಟಗಾರರು ಕೂಡ ಶಿಕ್ಷೆ ಆಗಬೇಕಾಗುತ್ತೆ. ಒಂದು ವೇಳೆ ಅಂಥ ಕೆಲಸ ಮಾಡಿ ಚಿನ್ನಯ್ಯನ ಹತ್ರ 100 ಶವಗಳನ್ನ ಹೂಡಿಸಿದ್ರೆ ಅವರಿಗೂ ಕೂಡ ಶಿಕ್ಷೆ ಆಗಬೇಕಾಗುತ್ತೆ. ಟೋಟಲಿ ಅನ್ಯಾಯಕ್ಕೊಳಗಾದವರಿಗೆ ನ್ಯಾಯ ಸಿಗಬೇಕು, ಅನ್ಯಾಯ ಮಾಡಿದವರಿಗೆ ಶಿಕ್ಷೆ ಆಗಬೇಕು. ಇದೇ ನಮ್ಮ ಉದ್ದೇಶ. ಏನೇ ಆಗಲಿ ನಾವು ರಿಪೋರ್ಟನ್ನು ಮಾತ್ರ ಮಾಡ್ತಿದ್ದೇವೆ ಹೊರತು ಯಾರ ಪರವಾಗಿ ಕೂಡ ವಕಾಲತ್ತನ್ನು ವಹಿಸ್ತಾ ಇಲ್ಲ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾರೆ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.